ರಾಜಣ್ಣ ಅವ್ರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಿರೋದು ನೀವು ಯಾವ ರೀತಿ ನೋಡ್ತೀರಾ? ನಾವು ನೋಡಿ ಇವತ್ತು ನಾವು ಒಬ್ಬ ದಲಿತ ಮುಖಂಡರಿದ್ದೀವಿ. ಇವತ್ತು ದೀನದಲಿತರ ಬಂದು ಆಶಾ ಕಿರಣ ಆಗಿರ್ತಕ್ಕಂಥ ರಾಜಣ್ಣ ಸಾಹೇಬ್ರನ್ನ ಇವತ್ತು ಏನು ವಜಾಗೊಳಿಸಿದ್ದಾರೆ, ಇದು ಖಂಡನಾರ್ಹ. ಇವತ್ತು ಇಡೀ ರಾಜ್ಯದಲ್ಲಿ ಏನಾದರೂ ದಲಿತರ ಪರ ಧ್ವನಿ ಎತ್ತಕ್ಕಂಥ ಇದ್ದರೆ ಯಾರಾದರೂ ಒಬ್ರು ಇದ್ದರೆ ಅದು ತುಮಕೂರಿನ ರಾಜಣ್ಣ ಸಾಹೇಬರು ಮಾತ್ರ. ಆ ಸಾಹೇಬರು ಅವರು ಯಾರಿಗೆ ಯಾವುದೇ ಒಂದು ವಿಧವಾದಂಥ ಒಂದೇ ಜಾತಿಗೆ ಸೀಮಿತವಾದಂಥ ವ್ಯಕ್ತಿ ಅಲ್ಲ. ಅವರೊಬ್ಬರು ಶಕ್ತಿ, ಇಡೀ ದೀನದಲಿತರ ಶಕ್ತಿ ಅಂತೇಳಿ ತುಮಕೂರು ಜಿಲ್ಲೆಯಲ್ಲಿ ಕಂಡುಬಂದಿದೆ. ಈಗಾಗಲೇ ತಮಗೆ ಗೊತ್ತಾಗಿರಬೇಕು, ಹಿಂದೆ ಒಂದು ಸರಿ ಅವರು ಪಕ್ಷದಿಂದ ತೆಗೆದಿದ್ದಕ್ಕೆ ಏನು ಯಾವ ಸ್ಥಿತಿಗೆ ಹೋಗಿತ್ತು ಕಾಂಗ್ರೆಸ್ ಪಕ್ಷ ತುಮಕೂರು ಜಿಲ್ಲೆಯಲ್ಲಿ ಅಂತ ತಮಗೆಲ್ಲ ಈಗಾಗಲೇ ಮನದಲ್ಲಿದೆ. ಇವತ್ತೇನಾದರೂ ಈಗ ಹೇಳ್ದಂಗೆ ಅವ್ರನ್ನ ಬಲವಂತದಿಂದ ಷಂಡತ್ಯ ರೂಪಿಸಿ ಅವ್ರನ್ನ ಏನು ವಜಾಗೊಳಿಸಿದಿರೋ ಈ ವಜಾನ ವಾಪಸ್ ಹಿಂಪಡೆದು ರಾಜೀನಾಮೆ ಹಿಂಪಡೆದು ಅವ್ರನ್ನ ಈ ತತ್ಕ್ಷಣದಿಂದ ಮತ್ತೆ ಮಂತ್ರಿ ಸ್ಥಾನಕ್ಕೆ ತಗೊಂಡು ಈಗ ಮಂತ್ರಿಗಿರಿ ಕೊಟ್ಟಲ್ಲಿ 24 ಗಂಟೆ ಒಳಗೆ ನಮ್ಮ ಅಧ್ಯಕ್ಷ ಹೇಳಿದಂಗೆ 24 ಗಂಟೆ ಒಳಗೆ ನಾವು ಕಾಲಾವಧಿ ಕೊಡ್ತಾಯಿದ್ದೀವಿ. ಅಷ್ಟರೊಳಗಡೆ ಅವ್ರನ್ನ ಮತ್ತೆ ಸಂಪುಟಕ್ಕೆ ತಗೋಬೇಕು ಅಂಥೇಳಿ ಈ ಮೂಲಕ ನಾವೆಲ್ಲ ದಲಿತ ಮುಖಂಡರುಗಳು ಮತ್ತು ಹೈಂದವರುಗಳು, ಹಿಂದೂ ಅಲ್ಪಸಂಖ್ಯಾತರ ಸಮಾಜದವರು ಎಲ್ಲರೂ ನಾವು ಒಗ್ಗಟ್ಟಾಗಿ ನಾವು ಮನವಿ ಮಾಡ್ತಾಯಿದ್ದೀವಿ. ಇವತ್ತು ನೀವು ಅವ್ರನ್ನ ರಾಜಣ್ಣ ಅವ್ರನ್ನ 24 ಯಾರು ಪಿತೂರಿ ಇದೆ ಅಂತ ಅದು ಗೊತ್ತಾಗ್ತದೆ. ಇಷ್ಟರಲ್ಲೇ ಅದು ಬೈಲಿಕ್ಕೆ ಬರ್ತದೆ. ಸಾಹೇಬ್ರೇ ಹೇಳ್ದಂಗೆ, ರಾಜಣ್ಣ ಸಾಹೇಬ್ರೇ ಹೇಳ್ದಂಗೆ ಅದೆಲ್ಲ ಇನ್ನು ಸಮಯ ಬಂದಾಗ ಬಹಿರಂಗಪಡಿಸ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಯಾರು ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಅವ್ರ ವಿರುದ್ಧ ನಾವು ಏನೇನು ಮಾಡಬೇಕು ಅಂತ ಹೇಳಿ. ಹೌದು, ಖಂಡಿತ ಇದಂತೂ ಸತ್ಯ. ತುಮಕೂರು ಜಿಲ್ಲೆಯಲ್ಲಿ ತುಮಕೂರು ನಗರವನ್ನು ಬಂದ್ ಮಾಡೋದಾಗ್ಬೋದು ಮತ್ತು ತುಮಕೂರು ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನಾದ್ಯಂತ ಉಗ್ರವಾದ ಹೋರಾಟ ಮಾಡೋದಕ್ಕೆ ನಾವೆಲ್ಲ ತಯಾರಿದ್ದೀವಿ. ಥ್ಯಾಂಕ್ ಯು.